ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಮಾಡೋಣ ಮಟನ್ ದಮ್ ಬಿರಿಯಾನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಲೆಂದಿ ಪ್ರೊಸೀಜರು ಆದರೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಲ ಮಾಡಿ ಮನೆಯಲ್ಲಿ. ನೀವು ರೆಸ್ಟೋರೆಂಟ್ಗೆ ಹೋಗಲ್ಲ, ಮನೆಯಲ್ಲೇ ಬಂದು ಬಿರಿಯಾನಿ ಮಾಡ್ಕೊಂಡು ತಿಂತೀರಾ. ಪ್ರೊಸೀಜರು ಸ್ಟೆಪ್ ಬೈ ಸ್ಟೆಪ್ಪು ನೋಡ್ಕೊತಾ ಹೋಗಿ. ಫಸ್ಟಿಗೆ ಒಂದು ಕುಕ್ಕರ್ ಹಿಡಿಯೋದ್ರೊಳಗೆ ಸ್ವಲ್ಪ ಎಣ್ಣೆ, ಆನಿಯನ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. 1/2 kg ಮಟನ್ನ ನಾನು ವಾಶ್ ಮಾಡಿ ಸೈಡಿಗೆ ಇಟ್ಟಿದ್ದೀನಿ. ಅದನ್ನು ಇದ್ರೊಳಗೆ ಹಾಕ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಕಲಿಸ್ಬಿಟ್ಟು ಲೀಟ್ ಹಾಕ್ಕೊಳ್ಳಿ. ಲೀಟಿಗೆ ಗ್ಯಾಸ್ಕೆಟ್ ಹಾಕಬೇಡಿ, ಹಾಗೆ ಹಾಕ್ಕೊಳ್ಳಿ. ಆಮೇಲೆ ಸೈಡ್ಗೆ ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ. ಅದಾಗೋ ತನಕ ನಾನೇನು ಮಾಡಿದ್ದೀನಿ, 2 ಗ್ಲಾಸು ಬಾಸ್ಮತಿ ರೈಸು, ಅದನ್ನು ಸೋಕ್ ಮಾಡಲಿಕ್ಕೆ ಇಟ್ಟಿದ್ದೀನಿ. 2 ನಿಮಿಷಕ್ಕೆ ನೋಡ್ತಾ ಇರಿ ತೆಗೆದು. ನೀರು ಫುಲ್ ಡ್ರೈ ಆದಮೇಲೆ ಬಿಸಿ ನೀರನ್ನು ಹಾಕಬೇಕು. ಬಿಸಿ ನೀರು ಹಾಕಿಬಿಟ್ಟು 2 ರಿಂದ 3 ವಿಸಿಲ್ ಕೊಡಿ. ಇವಾಗ ಇದಕ್ಕೆ ಗ್ಯಾಸ್ಕೆಟ್ ಹಾಕಿಬಿಟ್ಟು ಲಿಡ್ ಹಾಕಬೇಕು. ಇನ್ನೊಂದು ಈ ಕಡೆಗೆ ನಾನು ಪಾತ್ರೆ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕಿದ್ದೀನಿ. 2 ರಿಂದ 3 ಆನಿಯನ್ ಕಟ್ ಮಾಡಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಫುಲ್ ಗೋಲ್ಡನ್ ಬ್ರೌನ್ ಆಗಿ ಸ್ವಲ್ಪ ಕ್ರಿಸ್ಪಿ ಬರೋ ತನಕನೂ ಫ್ರೈ ಮಾಡಿಕೊಂಡು ಸೈಡಿಗೆ ಇಟ್ಬಿಡಿ. ಈಗ ಬಿರಿಯಾನಿಗೆ ಬೇಕಾಗುವಂಥ ಸಾಮಗ್ರಿ ನೋಡಿ. 1 ಈರುಳ್ಳಿ, 2 ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಹಸಿ ಕೊಬ್ಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರು, ಜೀರಾ ಪೌಡರು, ಧನಿಯಾ ಪೌಡರು, ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರು, ಲಿಂಬೆಹಣ್ಣು, ಆಮೇಲೆ ಚಕ್ಕೆ, ಲವಂಗ 2 ತೊಗೊಂಡಿದ್ದೀನಿ ನಾನು, ಜಾಯಿಕಾಯಿ, ಪಲಾವ್ ಎಲೆ, ಏಲಕ್ಕಿ, ಸೋಕ್ ಮಾಡಿರೋಂಥ ರೈಸು. ಈಗ ನೋಡಿ ಈ ಕಡೆ ಅದು ಬೆಂದಿದೆಯಾ ಅಂತ. ಬೆಂದಿದ್ರೆ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ. ನಾನು ಇದರೊಳಗೇ ರೈಸ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತಂದರೆ ಮಟನ್ ಸ್ಟಾಕ್ ಇರುತ್ತಲ್ಲ, ಅದರಲ್ಲೇ ರೈಸ್ ಕುಕ್ ಮಾಡ್ತಾಯಿದ್ದೀನಿ. ಅದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ರೈಸು. ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಹಾಕೋದೇ ಬೇಡ, ಫ್ಲೇವರು ಹಾಕೋದು ಬೇಡ, ಅಷ್ಟು ಚೆನ್ನಾಗಿ ಬರುತ್ತೆ. ಅದೇ ಕುಕ್ಕರ್ ಒಳಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಅದರೊಳಗೆ 1 ಏಲಕ್ಕಿ, 1 ಲವಂಗ, 1 ಪೆಪ್ಪರು, ಸ್ವಲ್ಪ ಚಕ್ಕೆ ಹಾಕಿ, ಪಲಾವ್ ಎಲೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿ ಆದಮೇಲೆ ಸೋಕ್ ಮಾಡಿರುವಂಥ ರೈಸ್ ಇರುತ್ತಲ್ಲ, ಆ ರೈಸ್ ಹಾಕ್ಕೊಂಡು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ 2 ಗ್ಲಾಸು ಅಕ್ಕಿ ತೊಗೊಂಡಿದ್ದೆ. ನಾನಿಲ್ಲಿ 70% ಅಷ್ಟೇ ಕುಕ್ ಮಾಡ್ಕೊತಾ ಇದ್ದೀನಿ ರೈಸ್ನ. ನೀವು ತುಂಬ ಸಾಫ್ಟ್ ಬೇಕು ಅಂತಂದರೆ 80% ಮಾಡ್ಕೊಳ್ಳಿ. ನೀರು ಜಾಸ್ತಿ ಹಾಕಬೇಕಾಗತ್ತೆ. ನಾನು 2 ಗ್ಲಾಸು ಅಕ್ಕಿಗೆ, ಇದು ಬಾಸ್ಮತಿ ರೈಸು, 1 ಗ್ಲಾಸು ಅಷ್ಟೇ ಮಟನ್ ಸ್ಟಾಕ್ನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆ ಸ್ಟಾಕಲ್ಲೇ ನೀವು ಉಪ್ಪಿರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು. ನಾನು ಅಲ್ಲಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೆ, ಇಲ್ಲಿ 1/2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೆವೆಂಟಿ 70% ಕುಕ್ ಮಾಡಲಿಕ್ಕೆ 1 ಗ್ಲಾಸು ಸಾಕಾಗತ್ತೆ. ಒಂದೇ ಒಂದು ವಿಸಿಲ್ ಕೊಟ್ಬಿಡಿ. ಅಲ್ಲಿಂದ ಹಾಕ್ಬಿಟ್ಟು ಇದನ್ನು ಸೈಡಿಗೆ ಇಟ್ಬಿಡ್ತೀನಿ. ಅದು ರೈಸ್ ಆಗೋ ತನಕ ನಾವು ಬೇರೆ ಪ್ಯಾನಲ್ಲಿ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ. ತುಪ್ಪ ಹಾಕ್ಕೊಳ್ಳಿ, ಜೀರಿಗೆ ಹಾಕ್ಕೊಳ್ಳಿ, ಸಹ ಜೀರಿಗೆ ಇದ್ರೂ ಅದು ಸ್ವಲ್ಪ ಹಾಕ್ಕೊಳ್ಳಿ. ಕಟ್ ಮಾಡಿರುವಂಥ 1 ಈರುಳ್ಳಿ ಹಾಕ್ಕೊಳ್ಳಿ. ಆಮೇಲೆ ಚಕ್ಕೆ, ಪಲಾವ್ ಎಲೆ, ಲವಂಗ, ನಾನು ಟೋಟಲ್ 2 ತೊಗೊಂಡಿದ್ದೆ. ಇಲ್ಲಿ 1, ಅಲ್ಲಿ 1 ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಮಾತ್ರ 3 ತೊಗೊಂಡಿದ್ದೆ. ಈರುಳ್ಳಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಅದು ಫ್ರೈ ಆದಮೇಲೆ 2 ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದಿತ್ತು, ಅದನ್ನು ಹಾಕಿದ್ದೀನಿ. ಆಮೇಲೆ ಧನಿಯಾ ಪೌಡರು,
ಗರಂ ಮಸಾಲ, ಜೀರಿಗೆ ಪೌಡ್ರು ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ರೆಡ್ ಚಿಲ್ಲಿ ಪೌಡರು, ಬೇಕಾದರೆ 1 ರಿಂದ 2 ಹಸಿಮೆಣಸಿನ್ಕಾಯಿ ಹಾಕೋಬೋದು, ಅದರಿಂದನೂ ಟೇಸ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಆಮೇಲೆ 1/4 ಕಪ್ ಅಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಜಾಸ್ತಿ ಕೂಡ ಹಾಕೋಬೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ತುರಿದಿರೋ ಅಂಥ ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಇಲ್ಲಿ ಮಟನ್ ಹಾಕ್ತಾಯಿದ್ದೀನಿ. ನಾವು ಅಲ್ಲಿ 3 ವಿಸಿಲ್ ಕೊಟ್ಟಿದ್ವಲ್ಲ ಮಟನ್ನು, ಆ ಮಟನ್ನ ಹಾಕ್ತಾಯಿದ್ದೀನಿ. ಗ್ರೇವಿ ಮಾಡಬಾರ್ದು, ತುಂಬಾ ಸ್ವಲ್ಪ ಅಷ್ಟೇ ನೀರು ಹಾಕ್ಕೊಳ್ಳಿ. ಅದಕ್ಕೆ ತುಂಬ ಏನು ಬೇಡ ನೀರು ಹಾಕ್ಕೊಳ್ಳೋದು. ನೀವು ರೈಸು ತುಂಬ ಬೇಯಿಸಿರಲಿಲ್ಲ ಅಂತಂದರೆ ನೀರು ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಇದನ್ನು ಸೈಡಿಗೆ ಇಟ್ಬಿಡಿ. ಈ ಕಡೆ ಇದು ರೈಸ್ ಇಟ್ಟಿದ್ವಲ್ಲ, ಅದು 1 ವಿಸಲ್ ಆಗಿದೆ. ರೈಸ್ ನೋಡೋಣ ಯಾವ ರೀತಿ ಆಗಿದೆ ಅಂತ. ನೋಡಿ, ರೈಸು ಕುಕ್ ಆಗಿದೆ. ನಾನು ಜಾಸ್ತಿ ರೈಸ್ ಕುದಿಸಲ್ಲ, ನಮ್ಮ ಮನೆಯಲ್ಲಿ ಸ್ವಲ್ಪ ತುಂಬ ಸಾಫ್ಟ್ ಆಗಿರೋ ರೈಸ್ ಇಷ್ಟಪಡಲ್ಲ ಅವರು ಬಿರಿಯಾನಿಯಲ್ಲಿ, ಅದಕ್ಕೆ. ಆಮೇಲೆ ಸ್ವಲ್ಪ ಜಾಯಿಕಾಯಿ ಹಾಕ್ಕೊಳ್ಳಿ, ಅರ್ಧ ಹೋಳಷ್ಟು ನಿಂಬೆ ರಸ. ಟೊಮ್ಯಾಟೊನೂ ಇರುತ್ತೆ, ಮೊಸರು ಇರುತ್ತೆ, ಆದರೂ ಟೇಸ್ಟ್ ಬರುತ್ತೆ ಅಂತ ಹಾಕೋದು. ಆಮೇಲೆ ಕುಕ್ ಮಾಡಿರೋಂಥ ರೈಸ್ ಹಾಕ್ಕೊಳ್ಳಿ. ನಾನಿಲ್ಲಿ 2 ಲೇಯರ್ ಮಾಡಿದ್ದೀನಿ, ಯೂಶಲಿ 3 ಅಥವಾ 4 ಲೇಯರ್ ಮಾಡ್ತೀನಿ. ನೋಡಿ, ರೈಸ್ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಫ್ರೈ ಮಾಡಿದ್ವಲ್ವ ಆನಿಯನ್ನು, ಅದನ್ನು ಹಾಕ್ಕೊಳ್ಳಿ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ರೈಸ್ಗೆ. ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಹಸಿ ಕೊಬ್ಬರಿ ಹಾಕ್ಕೊಳ್ಳಿ. ಇದೇ ರೀತಿ ಇನ್ನೊಂದು ಲೇಯರು ಹಾಕೋಬೋದು. ನಾನಿಲ್ಲಿ 2 ಲೇಯರ್ ಮಾಡಿದೆ, ಯೂಶಲಿ 3 ರಿಂದ 4 ಮಾಡ್ತೀನಿ. ಸೇಮ್ ಹೋಟೆಲ್ ಸ್ಟೈಲೇ ಬರುತ್ತೆ. ನೀವು ಗೆಸ್ಟ್ ಬಂದಾಗೆಲ್ಲ ಮಾಡಿದ್ರೆ ಪದೇ ಪದೇ ಮಾಡಿ ಅಂತ ಹೇಳ್ತಾರೆ, ಅಷ್ಟು ರುಚಿ ಬರುತ್ತೆ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ನಾನು, ತುಪ್ಪ ಇದ್ರೇ ಚೆನ್ನಾಗಿರುತ್ತೆ. ಇದಕ್ಕೂ ಕೂಡ ನಾವು ಗ್ಯಾಸ್ಕೆಟ್ ಹಾಕೋಂಗಿಲ್ಲ, ಹಾಗೇ ಲೋ ಫ್ಲೇಮಲ್ಲಿ 10 ಮಿನಿಟ್ಸು ಬೇಯಿಸಬೇಕು. ಯಾಕಂದರೆ ನೀರಿರಲ್ಲಲ್ವ ಕೆಳಗಡೆ. ನೋಡಿ, ಫುಲ್ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ರೈಸು. ಈಗ ಆಫ್ ಮಾಡಿದ್ದೀನಿ, ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.